ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ನೀವಾಯಿತು, ನಿಮ್ಮ ಮನೆ ಆಯಿತು, ನಿಮ್ಮ ಜೀವನ ಆಯಿತು, ನಿಮ್ಮ ಒಂದು ಚಿಕ್ಕದಾಗಿರ್ತಕ್ಕಂಥ ಚೊಕ್ಕವಾಗಿರ್ತಕ್ಕಂಥ ಸುಖಿ ಕುಟುಂಬ ಆಯಿತು, ನಿಮಗೊಂದು ಒಳ್ಳೆಯ ಕಾರ್ಯ, ಆ ಕಾರ್ಯದಿಂದ ಒಂದಷ್ಟು ದುಡ್ಡು, ನಿಮ್ಮದೇ ಆದಂಥ ಒಂದು ಸ್ವತಂತ್ರವಾದಂಥ ಜೀವನ, ಬದುಕಿನಲ್ಲಿ ಆನಂದಮಯವಾದಂಥ ಕ್ಷಣ, ಇಷ್ಟು ಜೀವನದಲ್ಲಿ ಮಾಡಿತು ಅಂದರೆ ಗೆದ್ರಿ ಅಂತ ಲೆಕ್ಕ. ಇಷ್ಟೆಲ್ಲ ಮಾಡಿದ ತಕ್ಷಣ ನಿಮಗೆ ಅರಿವಿಗೆ ಇಲ್ಲದೇ ಇರೋ ಹಾಗೆ ನಿಮ್ಮ ಹಿಂದೆ ನಿಮ್ಮನ್ನು ಬೀಳಿಸ್ಲಿಕ್ಕೆ, ನಿಮ್ಮನ್ನು ನೋಯಿಸಲಿಕ್ಕೆ, ನಿಮ್ಮನ್ನು ಹಾಳುಗೆಡುವಲಿಕ್ಕೆ ಶತ್ರು ಉದಯ ಆಗ್ತಾನೆ. ಅವನ ಒಂದು ಹೊಟ್ಟೆ ಕಿಚ್ಚಿನಿಂದ ಇರ್ಬೋದು, ಅಥವಾ ನೀವು ಬೆಳೀತಾ ಇದ್ದೀರಿ ಅಂತಕ್ಕಂಥ ಒಂದು ಭಾವನೆಯಲ್ಲಿ ಇರ್ಬೋದು, ಅಥವಾ ನಿಮ್ಮ ಬಗ್ಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಬೇರೆ ಬೇರೆ ಆದಂಥ ಮಾತುಗಳಿಂದ ಅವನು ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿರ್ಬೋದು. ಕಾರಣ ಸಾವಿರ, ಕಾರಣ ಇಲ್ಲದೇನೂ ಕೂಡ ಹಗೆತನ, ಶತ್ರುತ್ವ ಇವು ಬಂದೇ ಬರ್ತವೆ. ನೋಡಿ, ಬಹಳ ಜೊತೆಗಿರ್ತೀರ, ಬಹಳ ಹಂಚ್ಕೊಂಡು ಓಡಾಡ್ತಾ ಇರ್ತಾರೆ. ಅಂಥವ್ರೆ ನಿಮಗೆ ಒಂದು ಕಾಲದಲ್ಲಿ ಎಷ್ಟು ಮಿತ್ರನೋ ಈಗ ಅಷ್ಟೇ ಶತ್ರುವಾಗಿ ನಿಮ್ಮಂತರ ಭಾಳಷ್ಟು ಕೋಪ, ತಾಪ, ಆವೇಶವನ್ನು ವ್ಯಕ್ತಪಡಿಸ್ತಾ ಇರ್ತಾನೆ. ಇದು ಒಂದು. ನೆರೆಹೊರೆಯವರು, ಅಕ್ಕಪಕ್ಕದವರು ಏನೋ ಒಂದು ರೀತಿಯಲ್ಲಿ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಇದ್ದಕ್ಕಿದ್ದಂಗೆ ಏನೋ ಚಿಕ್ಕದಾಯಿತು ಮನೆ ಅಂತ ಹೇಳಿ ನೀವು ಮನೆ ಕಟ್ಬಿಡ್ತೀರ. ಮನೆ ಕಟ್ಟಿದ ತಕ್ಷಣ ಅವ್ರಿಗೆ ಹೊಟ್ಟೆಯಲ್ಲಿ ಉರಿ, ಬೆಂಕಿ ಬಿದ್ದಂಗಾಗಿ ಜಗಳ ಶುರು. ನಿಮ್ಮ ಮನೆ ಮುಂದೆ ಏನಾರು ತಂದು ಹಾಕೋದು, ಬೈಯೋದು, ಓಡಾಡವಾಗಿ ಹಿಂಸೆ ಕೊಡೋದು, ತೊಂದರೆ ಕೊಡೋದು, ಅಥವಾ ನಿಮಗೆ ಚಾಚು ತಪ್ಪದೆ ಬೇಕಂತಲೇ ಸಮಸ್ಯೆ ಮಾಡ್ಕೊಂಡು ಕೂರೋದು, ಹಾಗೆತನ ಸಾಧಿಸೋದು, ಶತ್ರುತ್ವ ಸಾಧಿಸೋದು. ಮನೆಗೆ ಬಂದು ನೆಮ್ಮದಿಯಾಗಿ ಊಟ ಮಾಡಿ ಮಲಗೋಣ ಅಂದರೆ ಇವ್ರ ಜೊತೆ ಕಿತ್ತಾಡ್ಕೊಂಡು ಅಥವಾ ಜಗಳ ಮಾಡ್ಕೊಂಡು ಅಥವಾ ಕಿರಿಕಿರಿ ಮಾಡ್ಕೊಂಡು ಬೀಳಬೇಕಾಗುತ್ತೆ. ಅದೇ ಮಾನಸಿಕದಲ್ಲಿ ನೀವು ಕೊರಗುವಂಥ ಒಂದು ಸಾಧ್ಯತೆಗಳು ಬಹಳಷ್ಟು ಕಾಣ್ತಾ ಇರುತ್ತೆ. ಹೀಗೆ ಒಂದಿಲ್ಲ ಒಂದು ಕಾರಣ, ನೀವು ಬೆಳೆದ್ರೂ ಕೂಡ ತಪ್ಪು, ಅಥವಾ ನೀವು ಮೆರೆದ್ರೂ ಕೂಡ ತಪ್ಪು, ನೀವು ಒಳ್ಳೆ ಬಟ್ಟೆ ಹಾಕಿದ್ರೂ ಕೂಡ ತಪ್ಪು, ಅಥವಾ ನೀವು ಆಸ್ತಿ ಮಾಡಿದ್ರೂ ಕೂಡ ತಪ್ಪು. ಅಂದರೆ ಇಲ್ಲಿ ಏನಂತಂದರೆ, ತಾನೊಬ್ಬನೇ ಬೆರಿಬೇಕು, ತಾನೊಬ್ಬನೇ ಬೆಳಿಬೇಕು, ತಂದೆ ನಡಿಬೇಕು, ತನ್ನ ವಿಚಾರನೇ ಒಂದು ವ್ಯವಸ್ಥೆಯಲ್ಲಿ ಪೂರಕವಾಗಿರಬೇಕು, ಇನ್ನೊಬ್ಬರು ಮನೆ ಹಾಳುಗೆಡಬೇಕು ಎಂಬತಕ್ಕಂಥ ದರಿದ್ರ ದುರಾಲೋಚನೆಗಳು ತುಂಬಿರ್ತವೆ. ಇಂತಹ ಶತ್ರುಗಳ ಒಂದು ಉಪಟಳ ಬಹಳಷ್ಟು ಹೀನಾಮಾನವಾಗಿ ನಿಮ್ಮ ಬದುಕಿನಲ್ಲಿ ಕಾಣ್ತಾ ಇರುತ್ತೆ. ಬರೀ ಮನೆ ಕಟ್ಟಿದ್ರೇ ಅಷ್ಟು ಸಮಸ್ಯೆ ಮಾಡ್ತಾರೆ, ಮನೆ ಮುಂದೆ ನೀರು ಹಾಕಿದ್ರೂ ಕೂಡ ಸಮಸ್ಯೆ ಮಾಡೋಂಥ ಜನ ಇದ್ದಾರೆ. ಜೊತೆಗೆ ನೀವು ಏನಾದರೂ ಒಂದು ಒಳ್ಳೆ ಕಾರುಗೀರು ತಂತು ಅಂತಂದರೆ ಕಣ್ಣು ಬಿಟ್ಟು ಏನಾದರೂ ಒಂದು ರೀತಿಯಲ್ಲಿ ಅಪಪ್ರಚಾರ ಮಾಡ್ತಾರೆ. ಹೀಗೆ ಕೆಲವಾರು ರೀತಿಯಲ್ಲಿ ನಿಮಗೆ ಸಮಸ್ಯೆ ಮಾಡ್ಬೋದು. ನೀವು ಮಾಡೋ ಕಾರ್ಯ, ವಿಚಾರ, ವ್ಯವಸ್ಥೆಗಳಲ್ಲೂ ಕೂಡ ನಿಮಗೆ ಬೇಕಂತಲೇ ಸಮಸ್ಯೆ ಮಾಡ್ಬೋದು. ನಿಮ್ಮ ಒಂದು ಇದು ಶ್ರಮ, ನಿಮ್ಮ ಒಂದು ಬದುಕಿನ ಪ್ರಯತ್ನ, ನಿಮಗೇನೋ ಒಂದು ಸ್ಥಾನ ಮಾನ ಸಿಗಬೇಕು, ಅದು ಪ್ರಮೋಷನ್ನೋ ಮತ್ತೊಂದು ಏನೋ ಒಂದು ಇರುತ್ತೆ. ಅದನ್ನು ಬೇಕಂತಲೇ ಪುಸಲಾಯಿಸಿ, ಅವರು ಒಪ್ಪಿಸಿ, ಏನೋ ಒಂದು ಮಾಡಿ ದುಡ್ಡುಗಿಟ್ಟು ಕೊಟ್ಟು ಅಥವಾ ಏನಾದರೂ ಒಂದು ವ್ಯವಸ್ಥೆ ಕುತಂತ್ರಗಳನ್ನು ಮಾಡಿ ನಿಮಗೆ ಸಿಗೋದನ್ನು ಕಲ್ಲು ಹಾಕ್ತಾರೆ. ಅಥವಾ ನಿಮಗೆ ಸಿಗೋದೇ ಬೇಡ, ಯಾರಿಗಾರೋ ಸಿಗಲಿ ಎಂಬುದರ ಉದ್ದೇಶವಾಗಿ ಬೇರೆಯವ್ರಿಗೆ ಕೊಡುವಂಥ ಒಂದು ವ್ಯವಸ್ಥೆ ಕೂಡ ನಡೆಯುತ್ತೆ. ಇದು ವಿನಾಕಾರಣ ಶತ್ರುತ್ವ ಬೆಳೆಸುವಂಥ ಒಂದು ಹವ್ಯಾಸ ಹೆಚ್ಚಾಗಿ ಕಾಣ್ತಾ ಇರ್ತೀವಿ. ಕೆಲಸದಲ್ಲಿ ವ್ಯಾವಹಾರಿಕವಾಗಿ ಪೈಪೋಟಿ, ವ್ಯಾಪಾರದಲ್ಲಿ ಅನಿರೀಕ್ಷಿತವಾದಂಥ ಧೋಕಾ, ಡಗಲ್ಬಾಜಿತನ, ಮೋಸಗಾರಿಕೆ, ಅಥವಾ ನಿಮ್ಮ ಬಗ್ಗೆ ಏನಾದರೂ ಒಂದು ರೀತಿಯಲ್ಲಿ ಅಪಪ್ರಚಾರದ ಕಂತೆಗಳನ್ನು ಬಿಟ್ಟು ಇಲ್ಲದೇ ಇರುವಂತಹ ಮಾನಹಾನಿಗಳನ್ನು ಮಾಡ್ತಕ್ಕಂಥದ್ದು. ಯಾವುದೋ ಜಾಗ ಜಮೀನು, ಅಣ್ಣ ತಮ್ಮದಿರು ಏನೋ ಒಂದು ರೀತಿಯಲ್ಲಿ ಚೆನ್ನಾಗಿರ್ತಾರೆ, ಬೇಕಂತ ಕಲ್ಲು ಹಾಕೋದು, ಇವರಿಬ್ಬರಲ್ಲಿ ಮನಸ್ತಾಪ ತಂದಿಟ್ಟು ಆ ಜಾಗಕ್ಕೆ, ವಿಚಾರಕ್ಕೆ, ಅಥವಾ ಆಸ್ತಿ ಪಾಸ್ತಿ, ಹಣಕಾಸಿನ ವಿಷಯಕ್ಕೆ ಬೆಂಕಿ ಹಚ್ಚಿಬಿಡೋದು. ಅಂದರೆ ಅವರವರೇ ಕಿತ್ತಾಡ್ಕೊಂಡು ಸಾಯಲಿ ಎಂಬುದಾಗಿ ಬಿಟ್ಬಿಡೋದು. ಇಂಥ ದುರುದ್ದೇಶಪೂರ್ವಕವಾದಂಥ ನಡೆಗಳು ಶತ್ರುವಿನಿಂದ ನಡೀತಾನೆ ಇರುತ್ತೆ. ಕೆಲವೊಮ್ಮೆ ನಮ್ಮ ಪ್ರಮಾದಗಳು, ನಾವು ಮಾಡುವಂಥ ಎಡವಟ್ಟುಗಳು, ಅಥವಾ ನಮ್ಮ ಒಂದು ಸಮಸ್ಯೆಗಳು ನಾವೇ ಹೊಣೆಗಾರರಾಗಿರ್ತೀವಿ. ಇದನ್ನು ಮುಚ್ಚಾಕ್ಲಿಕ್ಕೆ ಹೋಗ್ಬಿಟ್ಟು ಶತ್ರು ಮೇಲೂ ಕೂಡ ಹಾಕುವಂಥ ಜನನೂ ಇರ್ತಾರೆ. ಅಯ್ಯೋ, ಅವ್ರು ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ನಮ್ಗೆ ಹಿಂಗಾಗಿದೆ. ನೋಡಿ, ಶತ್ರು ನಿಮ್ಮ ಮುಂದೆ ಬಂದು ಅಥವಾ ಹಿಂಬಾಗಿಲಿನಿಂದ ನಿಮ್ಮ ಮೇಲೆ ಯಾವುದಾದ್ರೂ ಮಾಂತ್ರಿಕವಾಗಿ ತಂತ್ರಗಳನ್ನು, ಟೋಟಿಕೆಗಳನ್ನು ಮಾಡಿ ಬಿಸಾಕ್ಬೋದು. ಇದರಿಂದ ಜೀವನ ಕೂಡ ನಾಶ ಆಗ್ಬೋದು. ನಿಮ್ಮ ಪ್ರಮಾದಗಳನ್ನು ಮುಚ್ಚಲಿಕ್ಕೆ ನೀವು ಶತ್ರುವಿನ ಹೆಸರು ತೆಗೆಯೋದು. ನಾನು ಚೆನ್ನಾಗಿದ್ದೆ, ಯಾರೋ ಇವರು ಮಾಡಿಸ್ಬಿಟ್ರೆ ಅವಾಗಿಂದ ಹಾಳಾಗುತ್ತೆ. ನೀವೆಲ್ಲೋ ಜೂಜಾಡಿಕೊಂಡು ಅಥವಾ ಏನೋ ಮನೆಗಿನೇ ಏನೋ ಒಂದು ಮಾಡಿ ಸಾಲ ಮಾಡಿ ನೀವು ಹಾಳಾಗಿದ್ದರೆ
ಅದನ್ನು ಮುಚ್ಚಾಕಲಿಕ್ಕೆ, ನಿಮ್ಮ ಮರ್ಯಾದೆನ ಉಳಿಸ್ಕೊಳ್ಳಿಕ್ಕೆ ಈ ರೀತಿಯಾದಂಥ ಕಥೆಗಳನ್ನು ಕೂಡ ಹೇಳುವಂಥ ಜನಗಳು ಇರ್ತಾರೆ. ನ್ಯಾಯವನ್ನು ಒಂದೇ ಥರನಾಗಿ ಒಂದೇ ಪರವಾಗಿ ಹೇಳಲಿಕ್ಕಾಗಲ್ಲ, ಎರಡೂ ರೀತಿಯಲ್ಲಿ ನೋಡಬೇಕು. ನಿಮ್ಮ ಪ್ರಮಾದಗಳು ಎಷ್ಟಿರ್ತದೆ, ಶತ್ರುವಿನ ಬಿಗುತನನೇ ಅಷ್ಟೇ ಇರುತ್ತೆ. ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮ ಪ್ರಮಾದಗಳಿಗೆ ವಿನಾಕಾರಣ ಶತ್ರು ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿನ ಹೆಸರು ಕೊಟ್ಟು ನೀವು ಅವನನ್ನು ಮಧ್ಯದಲ್ಲಿ ಎಳ್ಕೊಂಬಂದು ನಿಮ್ಮ ಒಂದು ವಿಚಾರನ ಸರಿಪಡಿಸ್ಕೊಳ್ಳಿಕ್ಕೆ ಹೋಗೋದು ಅದು ಶುದ್ಧ ಮೂರ್ಖತನ, ಹಾಗೆ ಅದು ತಪ್ಪಾದ ಮನೋಭಾವನೆ ಅಂತ ಹೇಳ್ಬೋದು. ಇದು ಹೊರತುಪಡಿಸಿ ಈ ಶತ್ರುಗಳು ನಿಮಗೆ ಇನ್ನಿಲ್ಲದಂತೆ ಬಹಳ ಅಂದರೆ ಬಹಳ ರೀತಿಯಲ್ಲಿ ನಿಮಗೆ ತೊಂದರೆಗಳನ್ನು ಮಾಡ್ತಾ, ಕಡು ಕಷ್ಟಗಳನ್ನು ಕೊಡ್ತಾ, ಹಾಗೆ ನೀವು ಏನೋ ಒಂದು ರೀತಿಯಲ್ಲಿ ಚೊಕ್ಕದಾಗಿ ಚಿಕ್ಕದಾಗಿ ಚೆನ್ನಾಗಿ ಕುಟುಂಬ ಜೀವನ ಮನೆ ಅಂತ ಹೇಳಿ ನೆಮ್ಮದಿಯಾಗಿದ್ದವ್ರ ಬದುಕಿನಲ್ಲಿ ಸಂಚಕಾರವನ್ನು ತಂದು ಕುತಂತ್ರಗಳನ್ನು ಮಾಡಿ, ಮಂತ್ರ ತಂತ್ರದಂತಹ ಬಾಧೆಗಳಿಂದ ನಿಮ್ಮನ್ನು ಸಂಪೂರ್ಣ ನಿರ್ಣಾಮ ಮಾಡಿ, ನಿಮ್ಮ ಜೀವನದ ವ್ಯವಸ್ಥೆಗಳಲ್ಲೇ ಅಧಪ್ಪತನಗಳನ್ನು ಮಾಡ್ತಾ, ಹಾಗೆ ನಿಮ್ಮ ಸಾಕಷ್ಟು ಸಮಸ್ಯೆಗಳಿಗೆ ಇವರು ಬೇಕಂತಲೇ ಉತ್ಪಾದನೆ ಮಾಡ್ತಕ್ಕಂಥದ್ದು, ಸಮಸ್ಯೆಗಳನ್ನು ನಿವಾರಣೆ ಮಾಡೋದಲ್ಲ, ಉತ್ಪಾದನೆ ಮಾಡಿ ಒಟ್ಟು ಇದ್ದಿದ್ದು ಹಾಳೆಗೆಡುಕೊಂಡು ಬೀದಿಗೆ ಬೀಳೋ ಗಂಟ ನಿಮ್ಮ ಹಿಂದೆ ಬಿದ್ದಿರ್ತಾರೆ ಇಂಥ ದರಿದ್ರ ಶತ್ರುಗಳು. ಇಂಥ ಶತ್ರುಗಳನ್ನು ಹೇಗಾದರೂ ಮಟ್ಟ ಹಾಕಲೇಬೇಕಲ್ಲ. ಶತ್ರು ನಿಮ್ಮನ್ನು ಎಷ್ಟು ಕಾಡಿಸ್ತಾ ಇದ್ದಾನೆ, ಪೀಡಿಸ್ತಾ ಇದ್ದಾನೆ, ಆ ಶತ್ರುಗೂ ಒಂದು ಎಚ್ಚರಿಕೆ ಕೊಡಲೇಬೇಕಲ್ಲ. ಹಾಗಾಗಿ ಈ ಶತ್ರುಗಳಿಗೆ ಖಂಡಿತವಾಗಿ ಈ ಪರಿಹಾರ ತಂತ್ರ ಏನಿದೆ ನಿಮಗೆ ಬಹಳಷ್ಟು ಫಲದಾಯಕವಾಗಿರುತ್ತೆ. ನೋಡಿ, ಸಾಸಿವೆ, ಚಿಕ್ಕದಾಗಿರ್ತಕ್ಕಂಥ ಸಾಸಿವೆ ಸಾಕು. ಏನು ಮಾಡಬೇಕು? ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಳಿ, ಕೆಂಪು ಬಟ್ಟೆಯಲ್ಲಿ ಹಾಕಿ, ಇದನ್ನು ಬಿಳಿ ಸಾಸಿವೆಯನ್ನು ಕೆಂಪು ಬಟ್ಟೆಯಲ್ಲಿ ಹಾಕಿ ಅದನ್ನು ಕಟ್ಟಿ, ಅದನ್ನು ಒಂದು ಗಂಟು ಕಟ್ಟಿ, ಆ ಬಟ್ಟೆ ಮೇಲೆ 5 ತರಹದ ಎಣ್ಣೆಯನ್ನು ಹಾಕಿ. ನೀವು ಯಾವ ಕೊಬ್ಬರಿ ಎಣ್ಣೆ ಹಾಕಿ, ಕಡಲೆಕಾಯಿ ಎಣ್ಣೆ ಹಾಕಿ, ಸೂರ್ಯಕಾಂತಿ ಎಣ್ಣೆ ಹಾಕಿ, ಮಲ್ಲಿಗೆ ಎಣ್ಣೆ ಹಾಕಿ, ಮತ್ತು ಯಾವುದಾದ್ರೂ ಈ ತಲೆಗೆ ಹಚ್ಕೊಳೋ ಎಣ್ಣೆಗಳಿರ್ಬೋದು ಹಾಕಿ 5 ಥರದ ಎಣ್ಣೆಯನ್ನು ಹಾಕಿ, ಹರಳೆಣ್ಣೆ ಕೂಡ ಹಾಕ್ಬೋದು, ಏನು ತೊಂದರೆ ಇಲ್ಲ. ಅದರ ಮೇಲೆ ಕೆಂಪು ಮೆಣಸಿನ ಪುಡಿಯನ್ನು ಹಾಕಿ ಉದುರಿಸ್ಬಿಡಿ. ಅದರ ಮೇಲೆ ಕೆಂಪು ಮೆಣಸಿನ ಪುಡಿಯನ್ನು ಹಾಕಿ, ಕರ್ಪೂರ ಅಥವಾ ಭೀಮಸೇನಿ ಕರ್ಪೂರ ಎಂಬುದಾಗಿ ಸಿಗುತ್ತೆ ನಿಮಗೆ, ಅದರ ಸಹಾಯದಿಂದ ಇದನ್ನು ಸುಟ್ಟಾಕಿ. ನಿರ್ಜನ ಪ್ರದೇಶದಲ್ಲಿ ಅಮಾವಾಸ್ಯೆ ದಿನ ನೀವು ಈ ಕ್ರಿಯೆ ಮಾಡುವಾಗ ಶತ್ರುವಿನ ಹೆಸರನ್ನು ಗಟ್ಟಿಯಾಗಿ ಹೇಳಬೇಕು. ಅಂದರೆ ಜೋರಾಗಿ ಗಟ್ಟಿ ಧ್ವನಿಯಲ್ಲಿ ನೀವು ಹೇಳಬೇಕು, ಹೇಳ್ತಾನೆ ಇರಬೇಕು. ಅದು ಪೂರಾ ಸುಡೋ ತನಕ ಹೇಳಿ. ಖಂಡಿತವಾಗಿಯೂ ಶತ್ರು ನಿಮ್ಮ ಮೇಲೆ ಮಾಡಿರ್ತಕ್ಕಂಥ ತೊಂದರೆ, ತಾಪತ್ರಯ, ಕಿರಿಕಿರಿ, ಕಾಡಾಟ ಇವೆಲ್ಲವೂ ಕೂಡ ಹೋಗಿ, ಶತ್ರು ನಿಮ್ಮ ಮುಂದೆ ಕೆಮ್ಮೋದು ಇಲ್ಲ, ನಡೆಯೋದು ಇಲ್ಲ, ಹಾಗೆ ಶತ್ರುವಿನ ಆಟ ಕೂಡ ಉಳಿಯೋದಿಲ್ಲ. ಅಂಥ ಒಂದು ಪ್ರಬಲವಾಗಿರ್ತಕ್ಕಂಥ ತಂತ್ರ ವ್ಯವಸ್ಥೆ ಇದಾಗಿದೆ. ಖಂಡಿತ ಇದನ್ನು ನೀವು ಮಾಡಿ ಬದುಕಿನಲ್ಲಿ ಗೆಲ್ಲಿ ಜೀವನವನ್ನು ಆನಂದಮಯವಾಗಿ ನಡೆಸಿ. ಮಾಡಿ ವೀಕ್ಷಕರೇ, ಶುಭವಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ಮಾಡ್ಕೊಂಡು ತಾವು ಮೊದಲೇ ತಿಳ್ಕೊಂಡು ಬನ್ನಿ. ಹಾಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.